ವಾಪಸ್ ಈಗ ರೂಮ್ ಹತ್ರ ಬಂದಿದ್ದೀವಿ. ಒಂದು ಬ್ಲೆಂಡರ್ ಆಗಿತ್ತು, ಈ ಗಾಡಿ ನಮ್ಮದಲ್ಲ, ಅದನ್ನು ತಗೋಗಿದ್ವಿ. ಈ ಗಾಡಿ ನಮ್ಮದು, ಅದನ್ನು ಬೇರೆ ತಗೋಗಿದ್ರು. ಸೊ ಈಗ ವಾಪಸ್ ಬರಬೇಕಾಯ್ತು. ಗುಡ್ ಮಾರ್ನಿಂಗ್, ದಿಸ್ ಈಸ್ 15th August. ಸೊ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಈ ಬ್ಲಾಗ್ ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ನಮಗೀಗ 15th August ಪಾಂಡಿಚೇರಿಯಲ್ಲಿ. ಸೊ ದಿಸ್ ಈಸ್ ದ ನೆಕ್ಸ್ಟ್ ಡೇ. ಇವಾಗ ನಾವು ಸ್ಟೇಯಿಂದ ಹೊರಗೆ ಬಂದಿದ್ದೀನಿ ಈಗ, ಬಿಕಾಸ್ ಜಸ್ಟ್ ಸಿ ದ ವೆದರ್ ಹೇಗಿದೆ ಏನು ಅಂತ. ವೆದರ್ ಫುಲ್ ಕ್ಲಿಯರ್ ಇದೆ, ಬಟ್ ತುಂಬ ಅಂದರೆ ತುಂಬ ಸೆಕೆ ಇದೆ ಇದರಲ್ಲಿ. ಮೋಸ್ಟ್ಲಿ ಕ್ಲೌಡಿ ಇರುತ್ತೆ, ಸೊ ಓಕೆ ಮಾಡ್ರೇಟ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ಇಲ್ಲ, ತುಂಬ ಅಂದರೆ ತುಂಬ ಸೆಕೆ ಇದೆ. ಆ್ಯಂಡ್ ಟುಡೇಸ್ ಪ್ಲ್ಯಾನ್ ಈಸ್ so fantastic, boat rides, everything is there. So let's see how it goes. Yesterday ಅಂತೂ ನೀವು ಆಲ್ರೆಡಿ ನೋಡಿದ್ದೀರಾ, yesterday ಏನೇನಾಯಿತು, ಏನೇನು ಕತೆ, ಆ್ಯಂಡ್ ಎಲ್ಲೆಲ್ಲಿ ಓಡಾಡಿದ್ವಿ ಅಂತ. ಸೊ ಇವತ್ತು ಸ್ವಲ್ಪ ಅದೇ ಥರ ಲೈಕ್ ಬೀಚಸ್ ಆ್ಯಂಡ್ ದೆನ್ ಸಮ್ ಮ್ಯಾಂಗ್ರೋವ್ ಫಾರೆಸ್ಟ್ ಆ್ಯಂಡ್ ಎವ್ರಿಥಿಂಗ್. ವಿಲ್ ಸಿ ಗೋಯಿಂಗ್ ಫಾರ್ವರ್ಡ್. ವಾಟ್ ವಿ ಆರ್ ಇನ್ ಔರೂಬಲಿ ಆಶ್ರಮ ಸಮ್ವೇರ್, ಆ್ಯಂಡ್ ದೀಸ್ ಆರ್ ದ 4 ಶೆಲ್ಸ್, ಶಂಖಗಳು. ಮಸ್ತು, ಇಲ್ಲಿ ಎಷ್ಟು ಸಖತ್ತಿದ್ದಾವೆ ಶಂಖಗಳು ಅಂದರೆ, ಇದೆ ಫಸ್ಟ್ ಟೈಮ್ ಇಷ್ಟೊಂದು ನೋಡಿರೋದು. ಈ ಥರ ಚಿಕ್ಕದಿಂದ ಹಿಡಿದು ದೊಡ್ಡ ಶಂಖವರೆಗೂ ಎಲ್ಲ ಇದೆ ಇಲ್ಲಿ. ಇಯರಿಂಗ್ಸು ಕೂಡ ಇದೆ, ಶಂಖದಲ್ಲಿ ಇಯರಿಂಗ್ಸ್. ಓಹ್ ನೈಸ್. ಬ್ರೆಡ್ ಆ್ಯಂಡ್ ಚಾಕ್ಲೇಟ್ ಅಂತ ಒಂದು ಕೆಫೆ ಇದೆ ಇಲ್ಲಿ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದ್ವಿ. ಅರ್ಧ ಗಂಟೆ ವೇಟಿಂಗ್ ಇದೆ. ಸೊ ನೇಮ್ ಬರ್ಸಿದ್ದೀವಿ, ಅರ್ಧ ಗಂಟೆ ಆದಮೇಲೆ ವಾಪಸ್ ಬಂದ್ರಾಯ್ತು ಇಲ್ಲಿಗೆ. ಅಲ್ಲಿವರೆಗೂ ಔರವಿಂದು ಆಶ್ರಮ ನೋಡುವ. ಅಲ್ಲಿಗೆ ಹೋಗಿ ಅಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಬೇಕಾದರೆ ಇಲ್ಲಿಗೆ ಬಂದರಾಗುತ್ತೆ. ಇಲ್ಲೇ ಪಕ್ಕದಲ್ಲೇ ಇದೆ. ಆಶ್ರಮಕ್ಕೆ ಹೋಗಲಿಕ್ಕೆ ಇಲ್ಲಿಂದ ಕ್ಯೂ ಇದೆ. ಟಿಕೆಟ್ ಬೇರೆ ಕಡೆ ತಗೊಬರಕ್ಕೆ ಹೋಗಿದ್ದಾರೆ ಈಗ. ಆಶ್ರಮಕ್ಕೆ ಹೋಗ್ಬಿಟ್ಟು ಏನು ಕೇಳ್ಕೊಬೇಕು ಅಂತಿದೆ ಹೇಳು. ಐ ಡೋಂಟ್ ವಾಂಟ್ ಪೀಸ್. ಯು ಡೋಂಟ್ ವಾಂಟ್ ಪೀಸ್? ಯು ಲೈಕ್ ವೈಲೆನ್ಸ್? ಅದಕ್ಕೆ ಮದುವೆ ಆಗ್ತಿರೋದು ನಾನು. ನೈಸ್ ಒನ್. ಆಲ್ರೆಡಿ ಕ್ಯೂ ಅಲ್ಲಿ ನಿಂತಿದ್ವಿ, ಬಟ್ 12:30 ಇರುವುದು. ಈಗ ಟೈಮ್ 11:30. ಸೊ ಈಗ ಹೋಗುವುದು ಆಗಲ್ಲ. ಈಗ ಸುಮ್ಮನೆ ಶೂ ಬಿಸಿದಪ್ಪ. ಈಗ ಮತ್ತೆ ವಾಪಸ್ ಶೂ ಆ್ಯಂಡ್ ಲೆಟ್ಸ್ ಗೋ. ರಿಸರ್ವೇಷನ್ ಇವಾಗ ಸಿಗ್ತಾ ಇದೆ. ಸೊ ಲೆಟ್ಸ್ ಸಿ ಯಾವಾಗ ಹೋಗುವುದು ಅಂತ. ಲೆಟ್ಸ್ ನ್ಯೂ ಅಪ್ಡೇಟಾ. ದಿಸ್ ಈಸ್ ಬ್ರೆಡ್ ಆ್ಯಂಡ್ ಚಾಕ್ಲೇಟ್ ಮೆನ್ಯೂ. ದಿಸ್ ಈಸ್ ದ ಆಂಬಿಯನ್ಸ್. ಪಿಜ್ಜಾ ಆಂಬಿಯನ್ಸ್ ಮಸ್ತ್ ಐತೆ ನೋಡುವ. ಎಲ್ಲ ಕಡೆಯಿಂದ ಚಾಕ್ಲೇಟ್ ಸ್ಮೆಲ್ ಬರ್ತಾ ಇದೆ ನನಗೆ. ನೈಸ್ ಪ್ಲಾಟರ್. ಆ್ಯಂಡ್ ಇದೊಂದಿತ್ತು, ವಾಟ್ ವಾಸ್ ದಿಸ್? ಆಲ್ಮಂಡ್ ಕ್ರೊಸಾಂಟ್ ಆ್ಯಂಡ್ ದೆನ್ ಪ್ರಶಾಂತ್ ಅಲ್ಲ, ಓಕೆ. ಆಲ್ಮಂಡ್ ಕ್ರೊಸಾಂಟ್ ಆ್ಯಂಡ್ ದೆನ್ one more platter. Almost mugito. That was breakfast halt, and this is the platter actually. ಸ್ವಲ್ಪ ಉಲ್ಟಾ ಆಗಿತ್ತು, ಅದಕ್ಕೆ ಸೊಪ್ಪು ಎಲ್ಲ ಇದೆ. ಸೊ ಇಟ್ಸ್ ಅ ಹೆಲ್ದಿ ಒನ್. ಬ್ರೆಡ್ ಆ್ಯಂಡ್ ಚಾಕ್ಲೇಟ್ ಇಲ್ಲಿಂದ ಎಂಟರ್, ಆ್ಯಂಡ್ ದೆನ್ ಇಲ್ಲೊಂದು ಡೈನಿಂಗ್ ಇದೆ, ಆ್ಯಂಡ್ ದೆನ್ ಕಿಚನ್ ಆ್ಯಂಡ್ ಒನ್ ಮೋರ್ ಡೈನಿಂಗ್ ಹಿಯರ್. ಇಷ್ಟು ಡೈನಿಂಗ್ ಇದೆ, ಚೆನ್ನಾಗಿದೆ, ಒಂಥರ ಆಂಬಿಯನ್ಸ್ ಸೂಪರ್. ಈಗ ಬ್ರೆಡ್ ಆ್ಯಂಡ್ ಚಾಕ್ಲೇಟ್ ಆಯಿತು, ಬಟ್ ಟೈಮ್ ಈಸ್ 1 o'clock. ಆಶ್ರಮದೊಳಗೆ ಹೋಗುವ. ಔರಬಿಂದು ಆಶ್ರಮ ಮುಗಿಯಿತು ಈಗ ನೋಡಿ. ನೆಕ್ಸ್ಟ್ ಈಸ್ ಲೈಟ್ ಹೌಸ್ಗೆ ಹೋಗೋಣ ಅಂತಿದ್ದೀವಿ. ಇಲ್ಲಿಂದ ಸ್ಟ್ರೈಟ್ ಹೋದರೆ ಬೀಚ್ ಮತ್ತು ಲೈಟ್ ಹೌಸ್ ನೋಡ್ಕೊಂಡು ಬರ್ಬೋದು. ಬಿಸಿಲು ಏನು ಅಷ್ಟಿಲ್ಲ, ಸ್ವಲ್ಪ ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಇದೆ. ಈಗ ಬೀಚ್ಗೆ ಹೋಗುವಂತಹ ದಾರಿ ಹೋಗುತ್ತಿದ್ದೇವೆ. ಇಲ್ಲಿಂದ ಡೈರೆಕ್ಟ್ ಬೀಚ್ ಆ್ಯಂಡ್ ಫ್ರೆಂಚ್ ಆರ್ಕಿಟೆಕ್ಚರ್ ಬಿಲ್ಡಿಂಗ್ಸ್ ಎಲ್ಲ ಇಲ್ಲೇ ಇದ್ದಾವೆ. ಹಲೋ ಮಿಸ್ಟರ್ ಹೇಮಂತ್ ಅವರೇ, ಹೇಗಿದೆ ಬಿಸಿಲು? ಬಿಸಿಲು ತುಂಬಾ ಚೆನ್ನಾಗಿದೆ. ಇಷ್ಟ ಆಯ್ತಾರೆ ಬಿಸಿಲಿದ್ರೆ. ಹೌದಾ? ಹೌದು, ನಾನು ಅದಕ್ಕೋಸ್ಕರ ಹಾಸನಿಂದ ಬಂದಿದ್ದೀನಿ. ಈ ಬಿಸಿಲಿಗೆ ಅಂತ? ಹಾಸನಲ್ಲಿ ಮಳೆ ಆಗ್ತಿದೆಯಲ್ಲ, ಅದಕ್ಕೋಸ್ಕರ? ಮಳೆ ಆಗ್ತಿತ್ತು, ಮಳೆ ಬರ್ಸೋರು ಇಲ್ಲೇ ಕುತ್ಕೊಂಡವ್ರ ಪಕ್ಕದಲ್ಲಿ.
ಅದಕ್ಕೆ ನೋಡಿ ಅವ್ರ ಪಕ್ಕದಲ್ಲಿ ವಿಡಿಯೋ ಮುಖ ತೋರಿಸ್ಬೇಕು ಅವ್ರದ್ದು, ಬೇಕಾದ್ರೆ ಬ್ಲರ್ ಮಾಡ್ಬಿಡಿ. ಇಂಟೆಲಿಜೆನ್ಸ್ ಯೂಸ್ ಮಾಡಿ. ಇಂಟೆಲಿಜೆನ್ಸ್ ಬೇರೆ ಮುಖ ಕಾಣಿಸ್ತಿಲ್ಲ, ಈಗ ಕಾಣಿಸ್ತು. ಫೋಕಸ್ ಮಾಡಿ. ನೋಡ್ಕೊಳ್ಳಿ. ಬೀಚ್ ಹತ್ರ ಇವಾಗ ಬಂದಿದ್ದೇವೆ. ಸೊ ಇಲ್ಲಿ ಹೆವಿ ಅಂದರೆ ಹೆವಿ ಬಿಸಿಲಿದೆ. ಅಗೇನ್ ಗೋಯಿಂಗ್ ಟು ಸಿ ದ ಲೈಟ್ ಹೌಸ್. ಸ್ವಲ್ಪ ದೂರ ಇದೆ ಆ್ಯಂಡ್ ಟೆಂಪರರಿಲಿ ಕ್ಲೋಸ್ಡ್. ಲೆಟ್ ಸಿ ಓಪನ್ ಆದರೆ ಓಕೆ, ಇಲ್ಲಾಂದರೆ ಬೇರೆ ಕಡೆ. ಇಲ್ಲಿ ಬೆಳಗ್ಗೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಎಲ್ಲ ಮಾಡಿದ್ದಾರೆ. ನಾವು ಕಾರಣಾಂತರಗಳಿಂದ ಬರಲಾಗಲಿಲ್ಲ, ಬಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು, ಸೊ ಎಲ್ಲ ನೀಟಾಗಿ ಕ್ಲೋಸ್ ಮಾಡಿಡ್ತಿದ್ದಾರೆ. ಇಲ್ಲಿ ಈಗ ಲೆಮನ್ ಸೋಡಾ, ಪನ್ನೀರ್ ಸೋಡಾ ಲೆಮನ್ ಸೋಡಾ ಎಲ್ಲ ನೋಡುವಂತ ಬಂದ್ವಿ. ಚೆನ್ನಾಗಿದೆ, ಟೇಸ್ಟ್ ವೈಸ್ ಆಲ್ಸೋ ಸೂಪರ್. ವಾಪಸ್ ಈಗ ರೂಮ್ ಹತ್ರ ಬಂದಿದ್ದೀವಿ. ಒಂದು ಬ್ಲೆಂಡರ್ ಆಗಿತ್ತು, ಈ ಗಾಡಿ ನಮ್ಮದಲ್ಲ, ಅದನ್ನು ತಗೋಗಿದ್ವಿ. ಈ ಗಾಡಿ ನಮ್ಮದು, ಅದನ್ನು ಬೇರೆಯವ್ರು ತಗೋಗಿದ್ರು. ಸೊ ಈಗ ವಾಪಸ್ ಬರಬೇಕಾಯ್ತು. ಅದು ಏನಕ್ಕೆ ವಾಪಸ್ ಬರಬೇಕಾಯ್ತು? ಅದು ನಮ್ಮ ಫ್ರೆಂಡ್ ಅವರಿಂದ ನೀವು ನೋಡಿರ್ತೀರ, ಇವರ ಗಾಡಿ ತೆಗಿಬೇಕಾದ್ರೆ ಆ ಗಾಡಿ ಅಡ್ಡ ಇತ್ತು ಅಂತ. ಹೆಂಗೆಲ್ಲ ಮೀಟ್ ಆಗ್ತೀವಲ್ಲ, ಸೂಪರ್. ತುಂಬಾ ದಿನ ಆದ್ಮೇಲೆ ಅದೇ ತುಂಬಾ ದಿನ ಆದ್ಮೇಲೆ ಮೀಟ್ ಆಗ್ಬೇಕು ಅಂತ ಬರ್ದಿರುತ್ತೆ ಅಲ್ಲ. ನೀವು ಕೊಡೈಕೆನಾಲ್ ಟ್ರಿಪ್ಪಲ್ಲಿ ನೋಡಿರ್ತೀರಾ ಮಿಥುನ್. ನಾವು ವಿ ಕೇಮ್ ಟು ಎ ಡೆಸರ್ಟ್. ಫುಲ್ ಯಾವುದೋ ಒಂದು ಮರಳು ಗಾಡಿಗೆ ಬಂದಿದ್ದೇವೆ. ಬಟ್ ಮರಳು ಗಾಡಲ್ಲಿ ಬಂದು ಮೇಲೆ ನೋಡಿದರೆ ಒಳ್ಳೆ ವ್ಯೂ. ಹೆಂಗಿದೆ ಸರ್ ವ್ಯೂ? ಹೌದಾ? ವ್ಯೂ ಈಸ್ ವೆರಿ ಮಚ್ ಸೂಪರ್. ಆ್ಯಂಡ್ ಇಲ್ಲೊಂದು ಬ್ರಿಡ್ಜ್ ಬೇರೆ ಇದೆ, ಚಿಕ್ಕದು. ಲೈಕ್ ಬ್ರಿಡ್ಜ್ ಅಲ್ಲ, ಲೈಕ್ ಕೈಂಡ್ ಆಫ್ ಸಮ್ ಎಕ್ಸ್ಟೆನ್ಷನ್ ಅನ್ಬೋದು. ಎಲ್ಲ ಇಲ್ಲಿಂದ ಮ್ಯಾಂಗ್ರೋವ್ ಫಾರೆಸ್ಟ್ ಬೋಟ್ ರೈಡ್ ಅವು ಇವು ಏನೇನೋ ಇದೆ. ಇಲ್ಲಿಂದ ನೋಡುವ ಹೇಗಿರುತ್ತೆ ಅಂತ. ಇಲ್ಲಿಂದ ಮಾತ್ರ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಇಲ್ಲಿ, ಬಟ್ ಈ ಬಿಸಿಲಲ್ಲೂ ಜನ ಇದ್ದಾರಲ್ಲ, ದಟ್ ಇಸ್ ಗ್ರೇಟ್. ಐ ಲವ್ ಪಾಂಡಿ ಅಂತ ಒಂದು ಇಲ್ಲಿ ಸಿಂಬಲ್ ಇದೆ. ನಾವೀಗ ಬೋಟ್ ರೈಡ್ಗೆ ಹೋಗುವ. ಪಾಂಡಿ ಮರೀನಾ ಬೀಚ್ ಅಂತ ಇದೆ, ಅಲ್ಲಿಗೆ ಬಂದಿದ್ದೇವೆ. ಅಲ್ಲಿ ಈ ಒಂದು ಬೋಟ್ ರೈಡಿಂಗ್ ಎಲ್ಲ ಒಂಥರ ಹಟ್ಸ್ಗಳಿದ್ದಾವೆ. ಇಲ್ಲಿಂದ ನಾವು ಬುಕ್ ಮಾಡಿಕೊಂಡು ಮ್ಯಾಂಗ್ರೋವ್ ಇದಕ್ಕೆ ಹೋಗ್ಬೋದು. ಸೊ ನಾವಿಲ್ಲಿ ಅದನ್ನೇ ಬುಕ್ ಮಾಡ್ತಾ ಇದ್ದೀವಿ ಈಗ, ಇಲ್ಲಿಂದ ಹೋಗ್ಲಿಕ್ಕೆ. ಇಲ್ಲಿಂದನೇ ಬೋಟ್ ಸ್ಟಾರ್ಟ್ ಆಗ್ಬೋದು. ಆ್ಯಂಡ್ ನೀರು ಒಂದು ಸ್ವಲ್ಪ ಓಕೆ, ಈ ಕಡೆ ಏನಷ್ಟು ಚೆನ್ನಾಗಿಲ್ಲ. ಐ ಡೋಂಟ್ ನೋ ವೈ. ಇಲ್ಲಿಂದ ಎಲ್ಲ ಬೋಟ್ಸ್ಗಳು ಹೊರಡುತ್ತವೆ. ಸ್ಮೈಲ್ ಕೊಡೋದು, ಸ್ಮೈಲ್ ಮಾಡೋ ಇಲ್ಲಿ. ಏನೋ ಅಷ್ಟು ಕಾಣಿಸ್ತಿಲ್ಲ. ಹಲೋ, ಹೌ ಆರ್ ಯು? ಬೇಡ ಬೇಡ, ಧೈರ್ಯ ನೋಡ್ತಾರೆ ನೋಡಿ ಈಗ. ಫಿಶಿಂಗ್ ಹಾರ್ಬರ್ ಈಸ್ ಹಿಯರ್. ಎಲ್ಲ ಫಿಶಿಂಗ್ ಬೋಟ್ಸ್ಗಳು ಇವೆಲ್ಲ ತುಂಬಾ ದೊಡ್ಡ ಬೋಟ್ಸು, ತುಂಬಾ ದೊಡ್ಡ ಬೋಟ್ಸ್ ಇವು. ಎಲ್ಲ ಸ್ಮಾಲ್ ಬೋಟ್ಸ್ ಆ್ಯಂಡ್ ನೈಸ್. This is the mangrove forest. ಆಗುತ್ತೆ ತಪ್ಪಿ ಇವರು ಸಹ. ಮ್ಯಾಂಗ್ರೋವ್ ಫಾರೆಸ್ಟ್, ಫುಲ್ ಮ್ಯಾಂಗ್ರೋವ್ ಟ್ರೀಸ್ ಇವೆಲ್ಲ.
ರೆಸ್ಟ್ ವಿತ್ ಬೋಟ್ ಹಿಯರ್. ಹಾಯ್ ಮಾಡಿ ಎಲ್ಲ ಒಂದ್ಸರಿ. These are all mangrove roots. ಒಂಥರ ಚೆನ್ನಾಗಿದೆ ಇಲ್ಲಿ ಮ್ಯಾಂಗ್ರೋವ್ ರೂಟ್ಸ್ಗಳು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಇದು ಸಾಯಿಲ್ ಎರೋಷನ್ಗೆ ಹೆಲ್ಪ್ ಮಾಡುತ್ತೆ. ಮೀನ್ಸ್ ಸಾಯಿಲ್ ಎರೋಷನ್ ಆಗದಲ್ಲೇ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. The mango forest. ಆಗುತ್ತೆ ತಪ್ಪಿ ಬರೋ ಸಲ ಮ್ಯಾಂಗ್ರೋವ್ ಫಾರೆಸ್ಟ್.